ಎಸ್ಸಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಶೇಕಡ 24ರಷ್ಟು ಹಣವನ್ನ ರಾಜ್ಯ ಸರ್ಕಾರ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡಿದೆ. ಈ ಮೂಲಕ ತಳ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಕರ್ನಾಟಕ ಭಿಕ್ಷುಕರ ರಾಜ್ಯವಾಗುತ್ತಿದೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದಲ್ಲಿಂದು ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ಸಂಪನ್ಮೂಲದಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಕಾಂಗ್ರೆಸ್ ಸರ್ಕಾರದ ತಪ್ಪು ಆಡಳಿತದಿಂದ ರಾಜ್ಯ ಸಾಲದ ಸುಲಿಗೆ ಸಿಲುಕಿಹಾಕಿಕೊಂಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಹಣವನ್ನ ಬಳಸುತ್ತಿರುವುದರಿಂದ ಎಸ್ಸಿ ಸಮುದಾಯದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಅವರು ಹೇಳಿದ್ದಾರೆ. 25,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗುತ್ತಿದೆ. ಇದರಿಂದ ಎಸ್ಸಿ ಸಮುದಾಯಕ್ಕೆ ಮನೆ, ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಉನ್ನತ ಶಿಕ್ಷಣ, ಗಂಗಾ ಕಲ್ಯಾಣ ಯೋಜನೆ, ಸಮುದಾಯ ಭವನ, ರಸ್ತೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಪಕ್ಷ ಗ್ಯಾರಂಟಿ ಯೋಜನೆಗಳ ವಿರುದ್ಧವಿಲ್ಲ. ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಅಗತ್ಯ ಇರುವ 56,000 ಕೋಟಿಗಳಷ್ಟು ಹಣವನ್ನು ಪ್ರತ್ಯೇಕ ಮೀಸಲಿಡಬೇಕು ಮತ್ತು ಎಸ್ಸಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಶೇಕಡ 24.8ರಷ್ಟು ಹಣವನ್ನು ಬಳಸಬಾರದು. ರಾಜ್ಯ ಸರ್ಕಾರ ವಿವಿಧ ಅಭಿವೃದ್ಧಿ ನಿಗಮಗಳ ಹಣ ಕಡಿತಗೊಳಿಸುವ ಮೂಲಕ ದಲಿತರ ಕಲ್ಯಾಣಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ. ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನ ಯಾಮಾರಿಸುತ್ತಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ. ಈ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿಸಿದೆ. ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಸರ್ಕಾರ ವರ್ತಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ವ್ಯವಸ್ಥೆ ಅಂದ್ರೆಗಿನ ಇವತ್ತು ಸಂಪನ್ಮೂಲಗಳು ವಿಚಾರ ತಗೊಂಡಂತ ಟೈಮಲ್ಲಿ ನಮ್ಮ ರಾಜ್ಯ ಬಹಳಷ್ಟು ಮಹಾರಾಷ್ಟ್ರ ಆದ ನಂತರ ಈ ದೇಶದಲ್ಲಿ ಕರ್ನಾಟಕ ನಂಬರ್ 2ನೇ ಸ್ಥಾನದಲ್ಲಿದೆ. ಆದರೆ ಅಂಥ ದೇಶ ಇವತ್ತು ಅಂಥ ರಾಜ್ಯ ಏನಾಗ್ತಾ ಇದೆ ಅಂದರೆ ಭಿಕ್ಷುಕರ ರಾಜ್ಯ ಆಗ್ತಾ ಇದೆ. ಭಿಕ್ಷುಕರ ರಾಜ್ಯ ಆಗ್ತಾ ಇದೆ. ಆ ಭಿಕ್ಷುಕರ ರಾಜ್ಯ ಯಾಕೋಸ್ಕರ ಆಗ್ತಾ ಇದೆ ಅಂದ್ರೆಗಿನ ಇವ್ರು ಕರೆಕ್ಟ್ ಆದಂಥ ಪ್ರಾಪರ್ ಪ್ಲಾನ್ ಇಲ್ಲ. ಇವತ್ತು ಯಾವುದೇ ವಿಚಾರಗಳನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಒಂದೇ ವಿಧಾನ ಕೊಡ್ತೀನಿ. ಇವತ್ತು ನಮ್ಮ ಎಸ್ಟಿಪಿ ಟಿಎಸ್ಪಿ ಗ್ರಾಂಟ್ ಯಾರಿಗೆ ಸಿಗಬೇಕು? ಹಿಂದುಳಿದಂಥ ಜಾತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಾಲ್ಮೀಕಿ ಜನಾಂಗದವರಿಗೆ ಇವತ್ತು ಎಸ್ಟಿಪಿ ಟಿಎಸ್ಪಿ ಗ್ರಾಂಟ್ಗಳು ಸಿಗಬೇಕಾದ್ರಿಗಿನ ಇವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಷ್ಟನ್ನ ಕೊಡಲಿ ಅಂದರೆ ಜನರಿಗೋಸ್ಕರವಾಗಿ ಆಯ್ಕೆ ಇರುವಂಥ ಸರ್ಕಾರಗಳು ಏನೇ ಆಗಿದ್ರು ಕೂಡ ಆವತ್ತಿನ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆಗಳು ಕೊಡ್ತಾ ಅದಕ್ಕೆ ಸಪ್ರೇಟ್ ಆದಂಥ ಬಜೆಟಲ್ಲಿ ಹಣದಾನ ಇಡ್ಕೋಬೇಕಾಗಿದೆ. ಇವತ್ತು ಬಜೆಟನ್ನು ಹಣದಾನ ಹಿಡ್ಕೊಳ್ಳಾದಂತೆ ನಮ್ಮ ಹಣ ಇವಾಗ ಸುಮಾರು 25,000 ಕೋಟಿ ಎರಡು ವರ್ಷದಲ್ಲಿ ಅವರು ಬಳಕೆ ಮಾಡಿಕೊಂಡ್ರು. ಪುನಃ 15,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ಈ ರಸ್ತೆಗಳು ಏನು ಮಾಡಬೇಕಾಗುತ್ತೆ? ಇವತ್ತು ಸಮುದಾಯ ಭವನಗಳು ನಿಂತು ಅದೇನು ಮಾಡಬೇಕಾಗುತ್ತೆ? ಬಡವರಿಗೆ ಮನೆ ಹಂಗೆ ಕಟ್ಟಿಕೊಡ್ಬೇಕಾಗುತ್ತೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಹೆಂಗೆ ಹಾಕೊಡ್ಬೇಕಾಗುತ್ತೆ? ಭೂ ಒಡೆತನ ಯೋಜನೆಯಲ್ಲಿ ಜಮೀನು ಹೆಂಗನ್ನು ಕೊಡಿಸ್ಬೇಕಾಗುತ್ತೆ? ಮಕ್ಕಳಿಗೆ ಏನಾನ ಆಗಲಿ ಇದೆಲ್ಲ ಬಿಟ್ಬಿಟ್ರೆ